ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಭಾನುವಾರ ಬೆಳಗ್ಗೆನೇ ಬಸ್ಸಿಂದ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಮಗಳು ಕೂತ್ಕೊಂಡು ತೋರಿಸ್ತಾವಳೆ. ಎಲ್ಲೋಗ್ತಾಯಿದ್ದೀವಿ ಬಸ್ಸಲ್ಲಿ ಅಂದರೆ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ ಏನಂದರೆ ಬರ್ತಡೇ ಇತ್ತು. ನಮ್ಮ ಆಂಟಿ ಮೊಮ್ಮಗನ ಬರ್ತಡೇ ಇತ್ತು. ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ. ಭಾನುವಾರದಂತೂ ಸಖತ್ತು ರಶ್ ಇರುತ್ತೆ ಬಸ್ಸು. ಆದರೂ ಸೀಟ್ ಸಿಕ್ತು, ಪರವಾಗಿಲ್ಲ. ತುಂಬ ದೂರ ಏನಿಲ್ಲ, ನೆಲಮಂಗಲ ಬಿಟ್ಟು ಮುಂದೆ ಸ್ವಲ್ಪ ತ್ಯಾಮಗೊಂಡ್ಲು ಅಂದ್ಬಿಟ್ಟು ಒಂದು ಹಳ್ಳಿ. ಆಮೇಲೆ ನೋಡಿ ಬಂದ್ವಿ ಅವ್ರ ಮನೆಗೆ. ನೋಡಿ ಇವರೇ ಇವ ಆಂಟಿ ಮತ್ತು ಇವಳು. ಏನು ಇವರಿಬ್ಬರು ಸ್ಪೆಷಲ್ ಅಂತಂದರೆ ಜಸ್ಟ್ ಇವರು ಒಂದು ಹಾಸ್ಪಿಟ್ಲಲ್ಲಿ ಪರಿಚಯ ಆಗಿದ್ದು ನಮಗೆ. ಇವ್ರು ನಮ್ಮ ರಿಲೇಷನ್ ಅಂತೂ ಅಲ್ವೇ ಅಲ್ಲ, ಹಾಸ್ಪಿಟ್ಲಲ್ಲಿ ಪರಿಚಯ ಆಗಿದ್ದು. ಇಬ್ಬರು ಪಕ್ಕ ಆ ಆಂಟಿ ಮಗಳು ನಾನು ಒಂದೇ ದಿನ ಡೆಲಿವರಿ ಆಗಿದ್ದು. ಅಂದರೆ ನನಗೆ ಬೆಳಗ್ಗೆ ಆಯಿತು, ಅವ್ರ ಮಗಳಿಗೆ ಸಂಜೆ ಆಯಿತು. ಇಬ್ಬರೂ ಒಂದೇ ಪಕ್ಕ ವಾರ್ಡಲ್ಲೇ ಇಬ್ಬರೂ ಹಾಕಿದ್ದು. ಹಂಗೆ ಸುಮ್ಮನೆ ಪರಿಚಯ ಆಗಿದೆ ಅಷ್ಟೇ. ಪಕ್ಕ ಇದ್ಮೇಲೆ ನಾವು ಒಬ್ಬರೊಬ್ಬರು ಮಾತಾಡ್ತೀವಲ್ಲ, ಹಂಗೆ ಪರಿಚಯ ಆಗಿದೆ ಅಷ್ಟೇ ಇವ ಆಂಟಿ. ನೋಡಿ ಇವರೇ ಅವ ಆಂಟಿ, ಅವ ಅಂಕಲ್ಲು, ಮಗ ಸೊಸೆ. ಅದು ಎರಡನೇ ಮೊಮ್ಮಗ, ಇನ್ನೊಬ್ಬ ಮೊಮ್ಮಗ ಇದ್ದಾನೆ. ಹಂಗೆ ಪರಿಚಯ ಆಗಿದ್ದೀವ ಆಂಟಿ. ಒಂಥರ ಇವರು ಎರಡನೇ ತಂದೆ ತಾಯಿ ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿ ಮಾಡ್ತಾರೆ, ಅಷ್ಟು ಪ್ರೀತಿ ಕೊಡ್ತಾರೆ. ಏನು ಫಂಕ್ಷನ್ ಮಾಡಿದ್ರು ಬಿಡಲ್ಲ, ಒಂದು ಹಬ್ಬ ಬಂದರೂ ಬಿಡಲ್ಲ. ಈ ಬಾರಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ, ನಾವು ಅವ್ರಿಗೆ ಅಷ್ಟೇ ಸ್ಮೈಲ್ ಮಾಡ್ರಿ. ಇದೇ ದಿನ ಹುಟ್ಟಿದವರು. ಇವಳು ಬೆಳಗ್ಗೆ ಹುಟ್ಟಿದ್ದು, ಇವಳು ನೈಟು 8 ಗಂಟೆಲಿ ಹುಟ್ಟಿದ್ದು. ಇವಳು ಬೆಳಗ್ಗೆ 8 ಹೊತ್ತು, ನೀನು 7 ಹೊತ್ತೇನಲ್ಲ, 7 ಹೊತ್ತೇನ. ಒಂದೇ ದಿನ ಫ್ರೆಂಡ್, ಬುಧವಾರ. ಇವಳು ಬೆಳಗ್ಗೆ, ಇವಳು ರಾತ್ರಿ ಅಷ್ಟೇ. ಇಬ್ಬರು ಒಂದೇ ಹೈಟು, ಒಂದೇ ಪರ್ಸ್ನಾಲಿಟಿ ಇದ್ದಾರೆ ನೋಡಿ. ಓಕೆ, ಡನ್. ಆಮೇಲೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿ. ಮಳೆ ಬರಂಗೆ ಬೇರೆ ಆಗ್ಬಿಟ್ಟೈತೆ. ವಾತಾವರಣ ನೋಡಿ ಏನು ಸೂಪರಾಗಿದೆ. ಹಳ್ಳಿ ಕಡೆ ಬರೀ ಮಾವಿನ ಮರ. ಅವ್ರದ್ದು ಮಾವಿನ ಮರ ಎಲ್ಲ ಇತ್ತು. ಪಾಪ ಮಾವಿನ ಹಣ್ಣು, ಹಳಸಿನ ಎಲ್ಲ ಕೊಟ್ಟರು. ಎಲ್ಲ ತೊಗೊಂಡು ಬಂದೆ. ಎತ್ಕೊಂಬರೋಕ್ಕಾಗಿಲ್ಲ, ಆದರೂ ತೊಗೊಬಂದೆ. ಇನ್ನೇನು ಮಾಡೋದು, ತೊಗೊಂಡೋಗಿ ಅಂತಂದರು ಅಂದ್ಬಿಟ್ಟು. ಆಮೇಲೆ ಮನೆಗೆ ಬರೋಷ್ಟಲ್ಲ 7 ಗಂಟೆ ಆಗಿಬಿಟ್ಟಿತ್ತು. ಇದಾಗಿದೆ ನನ್ನೊಂದು ಪುಟ್ಟ ವೀಡಿಯೋ. ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು.